ಪವಿತ್ರ ಗೌಡಗೆ ಮತ್ತೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಬಹಳ ಎಕ್ಸ್ಕ್ಲೂಸಿವ್ ಸುದ್ದಿ. ಮತ್ತೆ ಸುಪ್ರೀಂ ಕೋರ್ಟ್ ಈಗ ಶಾಕ್ ಅನ್ನ ಕೊಟ್ಟಿದೆ. ಪವಿತ್ರ ಗೌಡ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯನ್ನ ವಜಾ ಮಾಡಲಾಗಿದೆ. ಪವಿತ್ರ ಗೌಡಗೆ ಸುಪ್ರೀಂ ಕೋರ್ಟ್ ಶಾಕ್. ಮತ್ತೆ ಈಗ ಸುಪ್ರೀಂ ಕೋರ್ಟ್ ಪವಿತ್ರ ಗೌಡಗೆ ಬಿಗ್ ಶಾಕ್ ಕೊಟ್ಟಿದೆ. ಪವಿತ್ರ ಗೌಡ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿ ವಜಾ ಆಗಿದೆ. ಪವಿತ್ರ ಗೌಡ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯನ್ನ ವಜಾ ಮಾಡಲಾಗಿದೆ. ಪವಿತ್ರ ಗೌಡ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು, ಆದ್ರೆ ಇದನ್ನ ವಜಾ ಮಾಡಲಾಗಿದೆ. ಬೇಲ್ ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡಗೆ ಬಿಗ್ ಶಾಕ್. ಪುನರ್ ಪರಿಶೀಲನಾ ಅರ್ಜಿ ವಜಾಗೊಳಿಸಿದ ಸುಪ್ರೀಂ. ಬೇಲನ್ನು ಕೂಡ ಸುಪ್ರೀಂೇ ವಜಾಗೊಳಿಸಿತ್ತು. ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಪವಿತ್ರ ಗೌಡಗೆ ಮತ್ತೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಪವಿತ್ರ ಗೌಡ ಸಲ್ಲಿಸಿದ ಮೇಲ್ಮನವಿ ಅರ್ಜಿಯನ್ನ ವಜಾ ಮಾಡಲಾಗಿದೆ. ಬೇಲ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು, ಆದ್ರೆ ಆ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಬೇಲ್ ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡಗೆ ಕಹಿ ಸುದ್ದಿ. ಈಗ ಏನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು, ಆದ್ರೆ ಆ ಒಂದು ಅರ್ಜಿಯನ್ನ ವಜಾ ಮಾಡಲಾಗಿದೆ. ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು, ಆದ್ರೆ ಆ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಪವಿತ್ರ ಗೌಡಗೆ ಮತ್ತೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಪವಿತ್ರ ಗೌಡ ಸಲ್ಲಿಸಿದ ಮೇಲ್ಮನವಿ ಅರ್ಜಿಯನ್ನ ವಜಾ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈಗ ಏನು ನಮ್ಮ ಬೇಲನ್ನ ರದ್ದು ಮಾಡಿದೆ ಸುಪ್ರೀಂ ಕೋರ್ಟ್, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆದ್ರೆ ಆ ಒಂದು ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್ ವಾದ ಪ್ರತಿವಾದ ಎಲ್ಲವನ್ನು ಕೂಡ ಆಲಿಸಿ ಸದ್ಯಕ್ಕೆ ಮತ್ತೆ ಈ ಒಂದು ಬೇಲ್ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಎಲ್ಲ ವಾದ ಪ್ರತಿವಾದ ಎಲ್ಲವೂ ಕೂಡ ಜೋರಾಗಿ ನಡೆದಿತ್ತು ನ್ಯಾಯಾಲಯದಲ್ಲಿ. ಅದೆಲ್ಲವನ್ನು ಕೂಡ ಆಲಿಸಿದಂತಹ ದ್ವಿಸದಸ್ಯ ಪೀಠದಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಇನ್ನು ಏನು ಹೈಕೋರ್ಟ್ನಲ್ಲಿ ಪವಿತ್ರ ಗೌಡಗೆ ಬೇಲ್ ಮಂಜೂರನ್ನ ಮಾಡಲಾಗಿತ್ತು, ಬೇಲನ್ನ ನೀಡಲಾಗಿತ್ತು. ಆದ್ರೆ ಆ ಒಂದು ಬೇಲ್ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಈ ಮೊದಲೇ ವಜಾಗೊಳಿಸಲಾಗಿತ್ತು. ಅದಾದ ನಂತರ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಮತ್ತೆ ಇದನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಒಂದು ಅರ್ಜಿಯನ್ನ ಕೈಗೆತ್ತಿಕೊಂಡಂತಹ ನ್ಯಾಯಾಲಯ ವಾದ ಪ್ರತಿವಾದ ಎಲ್ಲವನ್ನು ಕೂಡ ಆಲಿಸಿ ಏನೀಗ ಈ ಮೊದಲು ಆದೇಶವನ್ನು ಹೊರಡಿಸಲಾಗಿತ್ತು ಅದೇ ಸರಿ ಇದೆ, ಆ ಒಂದು ಆದೇಶವೇ ಮುಂದುವರಿಯುತ್ತೆ, ಬೇಲ್ ಅರ್ಜಿಯನ್ನ ವಜಾಗೊಳಿಸಲಾಗುತ್ತೆ ಅಂತ ದ್ವಿಸದಸ್ಯ ಪೀಠದಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಹಾಗಾಗಿ ಮತ್ತೆ ಜೈಲ್ನಲ್ಲೇ ಇರಬೇಕಾಗುತ್ತೆ ಪವಿತ್ರ ಗೌಡ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈ ಒಂದು ಆದೇಶವನ್ನು ಹೊರಡಿಸೋದ್ರಿಂದ ಈಗ ಸದ್ಯಕ್ಕೆ ಬೇಲ್ ಸಿಗೋದೇ ಇಲ್ಲ. ಹಾಗಾಗಿ ಜೈಲ್ನಲ್ಲಿ ಮುದ್ದೆ ಮುರಿಬೇಕಾಗುತ್ತೆ. ಪವಿತ್ರ ಗೌಡಗಿಲ್ಲ ಬಿಡುಗಡೆಯ ಭಾಗ್ಯ. ಪುನರ್ ಪರಿಶೀಲನಾ ಅರ್ಜಿಯನ್ನ ವಜಾಗೊಳಿಸಿದ ಸುಪ್ರೀಂ. ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ರದ್ದುಗೊಳಿಸಿದ್ದ ಸುಪ್ರೀಂ. ಸುಪ್ರೀಂ ಕೋರ್ಟ್ ಆದೇಶ ಪರಿಶೀಲನೆಯನ್ನ ಕೋರಿದ್ದ ಪವಿತ್ರ. ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದ ಪವಿತ್ರ. ನ್ಯಾಯಾಧೀಶ JB ಪರ್ದಿವಾಲ್ ಆರ್ ಮಹದೇವನ್ ಪೀಠ ದ್ವಿಸದಸ್ಯ ಪೀಠ. ಪವಿತ್ರ ಗೌಡಗಿಲ್ಲ ಬಿಡುಗಡೆಯ ಭಾಗ್ಯ. ಪುನರ್ ಪರಿಶೀಲನಾ ಅರ್ಜಿ ವಜಾಗೊಳಿಸಿದ ಸುಪ್ರೀಂ. ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. ಅದಾದ ನಂತರ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈಗ ಏನು ಆದೇಶವನ್ನು ಹೊರಡಿಸಿದ್ದೀರಾ ಅದನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಒಂದು ಅರ್ಜಿಯನ್ನ ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಪರ ವಿರೋಧದ ಚರ್ಚೆಗಳು ಕೂಡ ಆಗಿತ್ತು. ಜೊತೆಗೆ ವಾದ ಪ್ರತಿವಾದವನ್ನ ಎಲ್ಲವನ್ನು ಕೂಡ ಆಲಿಸಿದಂತಹ ನ್ಯಾಯಾಲಯ ಈ ಹಿಂದೆ ಏನ್ ಬೇಲನ್ನ ರದ್ದು ಮಾಡಲಾಗಿದೆ ಆ ಒಂದು ಆದೇಶ ಸರಿ ಇದೆ ಅಂತ ಮತ್ತೆ ಆ ಒಂದು ಆದೇಶವನ್ನ ಎತ್ತಿ ಹಿಡಿದಿದೆ. ಹಾಗಾಗಿ ಸದ್ಯಕ್ಕೆ ಪವಿತ್ರ ಗೌಡ ಜೈಲ್ನಲ್ಲೇ ಇರಬೇಕಾಗತ್ತೆ. ಬಿಡುಗಡೆಯ ಭಾಗ್ಯವೇ ಇಲ್ಲ ಸದ್ಯಕ್ಕೆ. ಪವಿತ್ರ ಗೌಡಗೆ ಬಿಡುಗಡೆಯ ಭಾಗ್ಯ ಇಲ್ಲ. ನಾನೊಬ್ಳು ಸಿಂಗಲ್ ಪೇರೆಂಟ್ ಇದ್ದೀನಿ, ಜೊತೆಗೆ ವೃದ್ಧ ಪೋಷಕರನ್ನ ನಾನು ನೋಡ್ಕೊಳ್ಬೇಕಾಗಿದೆ. ಆ ಜವಾಬ್ದಾರಿ ನನ್ನ ಮೇಲಿದೆ. ಹಾಗಾಗಿ ಈ ಒಂದು ಮನವಿಯನ್ನ ಅಥವಾ ಈ ಒಂದು ಅರ್ಜಿಯನ್ನ ನೀವು ಒಪ್ಕೊಳ್ಬೇಕಾಗತ್ತೆ ಅಂತ ಒಂದು ಮನವಿಯನ್ನ ಸಲ್ಲಿಕೆ ಮಾಡಿದ್ರು. ಅಂದ್ರೆ ಅರ್ಜಿಯನ್ನ ಹಾಕಿದ್ರು, ಕೋರ್ಟ್ಗೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ನಾನು ಸಿಂಗಲ್ ಪೇರೆಂಟ್ ಇರೋದ್ರಿಂದ ನನಗೆ ಬಹಳ ಕಷ್ಟ ಆಗುತ್ತೆ, ನನ್ನ ಮಗಳ ಜವಾಬ್ದಾರಿ ನನ್ನ ಮೇಲಿದೆ, ನನ್ನ ಮಗಳನ್ನ ನಾನೇ ನೋಡ್ಕೊಳ್ಬೇಕು, ಜೊತೆಗೆ ವಯಸ್ಸಾದಂತಹ ಪೋಷಕರಿದ್ದಾರೆ ಅವರ ಜವಾಬ್ದಾರಿಯೂ ಕೂಡ ನನ್ನದೇ. ಹಾಗಾಗಿ ಈ ಒಂದು ಅರ್ಜಿಯನ್ನ ಪರಿಶೀಲನೆ ಮಾಡಿ ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆದ್ರೆ ಈ ಹಿಂದೆ ಕೋರ್ಟ್ ಏನು ಆದೇಶ ಕೊಟ್ಟಿತ್ತು, ಏನ್ ಬೇಲನ್ನ ರದ್ದು ಮಾಡಿತ್ತು ಅದೇ ಸರಿ ಇದೆ ಅಂತ ಮತ್ತೆ ಆ ಒಂದು ಆದೇಶವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ.
ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂತಹ JB ಪರ್ದಿವಾಲಾ ಅವರು ಜೊತೆಗೆ ಮಹಾದೇವನ್ ಪೀಠದಿಂದ ಅರ್ಜಿಯನ್ನ ವಜಾ ಮಾಡಲಾಗಿದೆ. ಪವಿತ್ರ ಗೌಡ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿ ವಜಾ ಆಗಿದೆ. ತೀರ್ಪು ಮತ್ತು ದಾಖಲೆಗಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಲಾಗಿದೆ. ಎಲ್ಲಾ ಸೂಕ್ಷ್ಮವಾಗಿ ಪರಿಶೀಲನೆ ನಡೆಸಿಯೇ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಪುನರ್ ಪರಿಶೀಲನೆ ಅರ್ಜಿ ವಿಚಾರಣೆಯಲ್ಲಿ ಸದ್ಯಕ್ಕೆ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಲಾಗಿದೆ. ಮತ್ತೊಮ್ಮೆ ಪರಿಶೀಲನೆ ನಡೆಸುವ ಅಗತ್ಯವೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಿಂದಿನ ಆದೇಶವೇ ಫೈನಲ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಿಂದಿನ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಪವಿತ್ರ ಗೌಡ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿ ವಜಾ ಆಗಿದೆ. ತೀರ್ಪು ಮತ್ತು ದಾಖಲೆಗಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಲಾಗಿದೆ. ಎಲ್ಲಾ ಸೂಕ್ಷ್ಮವಾಗಿ ಗಮನಿಸಿಯೇ ಈ ಒಂದು ಆದೇಶವನ್ನು ಹೊರಡಿಸಿರೋದು. ಹಿಂದೆ ನಾವು ಏನು ಆದೇಶವನ್ನ ಕೊಟ್ಟಿದ್ವಿ ಅದು ಸರಿ ಇದೆ, ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಹಿಂದೆಯೂ ಕೂಡ ಎಲ್ಲಾ ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಪರಿಶೀಲನೆ ಮಾಡಿಯೇ ಈ ಒಂದು ವಿಚಾರವನ್ನ ಅಥವಾ ಅರ್ಜಿಯನ್ನ ವಜಾ ಮಾಡಿರುವಂಥದ್ದು. ನಿಮ್ಮ ಬೇಲನ್ನ ವಜಾ ಮಾಡಲಿಕ್ಕೆ ಅದೇ ಕಾರಣ. ಎಲ್ಲವನ್ನು ಕೂಡ ಸಾಕ್ಷ್ಯಾಧಾರಗಳನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಎಲ್ಲವನ್ನು ಕೂಡ ಗಮನಿಸಿ ಜೊತೆಗೆ ವಾದ ಪ್ರತಿವಾದವನ್ನ ಆಲಿಸಿ ನಿಮ್ಮ ಬೇಲನ್ನ ರದ್ದು ಮಾಡಲಾಗಿತ್ತು. ಅದು ಸರಿ ಇದೆ ಅಂತ ಸದ್ಯಕ್ಕೆ ಆ ಒಂದು ತೀರ್ಪನ್ನ ಕೋರ್ಟ್ ಎತ್ತಿ ಹಿಡಿದಿದೆ. ಯಾಕೆಂತಂದ್ರೆ ಈ ಮೊದಲು ಏನು ಒಂದು ಬೇಲನ್ನ ರದ್ದು ಮಾಡಲಾಯಿತು, ಆ ಒಂದು ಬೇಲ್ ರದ್ದು ಮಾಡಲಿಕ್ಕೆ ಕಾರಣ ಏನು ಅಂತಂದ್ರೆ ಸಾಕಷ್ಟು ಸಾಕ್ಷ್ಯಾಧಾರಗಳಿತ್ತು. ಅದೆಲ್ಲವನ್ನು ಅಬ್ಸರ್ವ್ ಮಾಡಿ ಸೂಕ್ಷ್ಮವಾಗಿ ಗಮನಿಸಿ ಹಾಗಾಗಿ ಆ ಒಂದು ಬೇಲನ್ನ ರದ್ದು ಮಾಡಿದ್ದು. ಹಾಗಾಗಿ ಅದೇ ಸರಿ ಇದೆ ಅಂತ ಹಿಂದಿನ ಆದೇಶವನ್ನ ಫೈನಲ್ ಅಂತ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಹಿಂದಿನ ಆದೇಶವನ್ನ ಎತ್ತಿ ಹಿಡಿದಿದೆ. ಪವಿತ್ರ ಗೌಡ ಬೇಲ್ ರದ್ದು ಮಾಡಿದ್ದಕ್ಕೆ ಸದ್ಯಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಹಿಂದೆ ನೀವೇನು ರದ್ದು ಮಾಡಿದ್ದೀರಾ ನನ್ನ ಜಾಮೀನನ್ನ, ಅದನ್ನು ಸರಿ ಇಲ್ಲ. ಯಾಕೆಂತಂದ್ರೆ ನಾನು ಒಬ್ಬ ಸಿಂಗಲ್ ಪೇರೆಂಟ್ ಆಗಿದ್ದೀನಿ, ಜೊತೆಗೆ ನನಗೆ ವೃದ್ಧ ಪೋಷಕರಿದ್ದಾರೆ, ಅವರ ಜವಾಬ್ದಾರಿಯು ಕೂಡ ನನ್ನ ಮೇಲಿದೆ ಅಂತ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಹಿಂದೆ ಏನು ಆದೇಶವನ್ನ ಮಾಡಿದೀವಿ ಅದೇ ಸರಿ ಇದೆ ಅಂತ ಹಿಂದಿನ ಆದೇಶವನ್ನ ಎತ್ತಿ ಹಿಡಿದಿದೆ. ಸದ್ಯಕ್ಕಂತೂ ಪವಿತ್ರ ಗೌಡಗೆ ಬೇಲ್ ಸಿಗೋದಿಲ್ಲ, ಜೈಲಿನಲ್ಲಿ ಇರಬೇಕಾಗತ್ತೆ. ಹಾಗಾದ್ರೆ ಪವಿತ್ರ ಗೌಡ ಖಂಡಿತವಾಗ್ಲೂ ಸಾಹಿತ್ಯ. ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಏನು ಪವಿತ್ರ ಗೌಡ ಸಲ್ಲಿಸಿದಂತ ಅರ್ಜಿ ಒಂದು ಏನು ಪುನರ್ ಪರಿಶೀಲನಾ ಅರ್ಜಿ ಏನಿದೆ ಅದು ವಜಾ ಆಗಿರುವಂತದ್ದು. ಅಂದ್ರೆ ನಾನು ಸಿಂಗಲ್ ಪೇರೆಂಟ್ ಆಗಿದ್ದೀನಿ, ಮತ್ತೆ ನನ್ನ ವೃದ್ಧ ಪೋಷಕರು ಯಾರಿದ್ದಾರೆ ಸೊ ಅವ್ರನ್ನ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಏನು ಪವಿತ್ರ ಗೌಡ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏವನ್ ಆರೋಪಿಯಾಗಿದ್ದಂತ ಪವಿತ್ರ ಗೌಡ ಏನಿದ್ದಾರೆ ಸೊ ಅವರು ಸಲ್ಲಿಸಿದಂತ ಅರ್ಜಿ ಇವತ್ತು ಅಂದ್ರೆ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠದಿಂದ ಅರ್ಜಿ ವಜಾ ಆಗಿರುವಂತದ್ದು. ಏನು ನ್ಯಾಯಮೂರ್ತಿಗಳಾದಂತಹ ಏನು JB ಪರ್ದಿವಾಲಾ ಮತ್ತೆ R ಮಹಾದೇವನ್ ಅವರ ಪೀಠ ಏನಿತ್ತು ಅವರು ಆಗಸ್ಟ್ 14ರಂದು ಒಂದು ಆದೇಶವನ್ನ ಕೊಡ್ತಾರೆ. ಅಂದ್ರೆ ಎಲ್ಲಾ ಆರೋಪಿಗಳು ಸಹ ಏನು 7 ಜನ ಆರೋಪಿಗಳು ಏನು ಜಾಮೀನನ್ನ ರದ್ದು ಮಾಡಿ ಆದೇಶವನ್ನ ಮಾಡುತ್ತೆ. ಆ ಒಂದು ಆದೇಶವನ್ನ ಪ್ರಶ್ನೆ ಮಾಡಿ ಅಂದ್ರೆ ಪುನರ್ ಪರಿಶೀಲನಾ ಅರ್ಜಿ ಏನಿರುತ್ತೆ ಅದನ್ನ ಸಲ್ಲಿಸಿರುವಂತದ್ದು ಪವಿತ್ರ ಗೌಡ ಸಲ್ಲಿಸಿದ್ರು, ಅದನ್ನ ವಜಾ ಮಾಡಿರುವಂತದ್ದು. ಅಂದ್ರೆ ಅವರ ಒಂದು ಆರ್ಡರ್ ಕಾಪಿಯಲ್ಲಿ ಮೆನ್ಷನ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಈಗಾಗಲೇ ನಾವು ಎಲ್ಲಾ ದಾಖಲೆಗಳು ಮತ್ತು ಸೂಕ್ಷ್ಮವಾಗಿ ಸಾಕ್ಷಿಗಳನ್ನ ಸಹ ಪರಿಶೀಲನೆ ಮಾಡಿ ಈ ಒಂದು ಆದೇಶವನ್ನ ಮಾಡಿದ್ದೇವೆ, ಮತ್ತೆ ಇದರ ಪರಿಶೀಲನೆ ಅಗತ್ಯವಿಲ್ಲ ಅಂತ ಹೇಳ್ಬಿಟ್ಟು 2 ಪೇಜ್ಗಳ ಆರ್ಡರ್ ಅನ್ನ ಕೊಟ್ಟು ಡಿಸ್ಮಿಸ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಏನು ಪವಿತ್ರ ಗೌಡ ಏನು ಆಗಸ್ಟ್ 14ರಂದು ಏನು ಜೈಲಿಗೆ ಹೋಗಿರ್ತಾರೆ. ಸೊ ಅದಾದ ನಂತರವೂ ಸಹ ಒಂದು ಸೆಷನ್ಸ್ ಕೋರ್ಟ್ಗೂ ಸಹ ಅರ್ಜಿಯೆಲ್ಲ ಹಾಕೊಂಡಿರ್ತಾರೆ. ಅವರ ಪರ ವಕೀಲರಾದಂತಹ ಬಾಲನ್ ಏನಿರ್ತಾರೆ ಸೊ ಅವರು ಅರ್ಜಿಯನ್ನ ಹಾಕೊಂಡಿರ್ತಾರೆ. ಅಂದ್ರೆ ಡಿಫಾಲ್ಟ್ ಬೇಲ್ ಅನ್ನ ಕೊಡಬೇಕು. ಯಾಕಂದ್ರೆ ಪೊಲೀಸರು ಸಲ್ಲಿಸಿದಂತ ಚಾರ್ಜ್ ಶೀಟ್ ಏನಿದೆ ಅದು ಸಲ್ಲಿಕೆ ಸರಿಯಾಗಿ ಸಲ್ಲಿಸಿಲ್ಲ. ಏನು BNSS ಅಡಿಯಲ್ಲಿ ಸಲ್ಲಿಕೆ ಮಾಡಬೇಕಾಗಿತ್ತು, ಮತ್ತೆ ಅವರು IPC ಅಡಿಯಲ್ಲಿ ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಾಲನ್ ಅವರು ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ರು. ಅಲ್ಲೂ ಸಹ ಅರ್ಜಿ ವಜಾ ಆಗಿತ್ತು. ಅದಾದ ನಂತರ ಏನು ಮೊನ್ನೆ ಚಾರ್ಜಸ್ ಫ್ರೇಮ್ ದಿನಾಂಕ ಏನಿತ್ತು ಅದಾದ ನಂತರ ಏನು ಪವಿತ್ರ ಗೌಡ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ರು. ಅಂದ್ರೆ ನಾನು ಸಿಂಗಲ್ ಪೇರೆಂಟ್ ಆಗಿದ್ದೀನಿ, ಮತ್ತೆ ಏನು ನನ್ನ ಪೋಷಕರನ್ನ ನೋಡ್ಕೋಬೇಕು, ಹಾಗಾಗಿ ನಾನು ಮಹಿಳೆ ಆಗಿದ್ದೀನಿ, ಹಾಗಾಗಿ ನಾನು ಕೋರ್ಟ್ ಕೊಡುವಂತಹ ಎಲ್ಲಾ ಕಂಡೀಷನ್ಸ್ ಒಪ್ತೀನಿ, ಆದ್ರೆ ನನ್ನನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರು ಅರ್ಜಿಯನ್ನು ಹಾಕೊಂಡಿದ್ರು. ಆದ್ರೆ ಈ ಒಂದು ಅರ್ಜಿ ಪುನರ್ ಪರಿಶೀಲನಾ ಅರ್ಜಿ ಏನಿರುತ್ತೆ ಇದು ಕೋರ್ಟ್ ಹಾಲ್ಗೆ ಬರೋದಿಲ್ಲ ಸಾಹಿತ್ಯ. ಯಾಕಂದ್ರೆ ಏನು ಜಡ್ಜ್ಗಳ ಚೇಂಬರ್ ಏನಿರುತ್ತೆ ಆ ಒಂದು ಜಡ್ಜ್ಗಳ ಚೇಂಬರ್ ಅಲ್ಲೇ ಪರಿಶೀಲನೆ ಮಾಡ್ತಾರೆ. ಅಂದ್ರೆ ಇಬ್ಬರು ಜಡ್ಜ್ಗಳು ಯಾರಿರ್ತಾರೆ ಸೊ ಅವರೇ ಇದನ್ನ ಪರಿಶೀಲನೆ ಮಾಡ್ತಾರೆ, ಮತ್ತೆ ಪರಿಶೀಲನೆ ಮಾಡಿ ಅದನ್ನ ಸುಪ್ರೀಂ ಕೋರ್ಟ್ ನ ವೆಬ್ಸೈಟ್ ಅಲ್ಲಿ ಪ್ರಕಟ ಮಾಡುವಂತದ್ದು. ಇಲ್ಲಿ ಅವರ ಪರ ವಕೀಲರ ವಾದನೂ ಸಹ ಏನು ಇರಲ್ಲ, ಮತ್ತೆ ಕೇವಲ ಅವರ ದಾಖಲೆಗಳು ಮತ್ತೆ ಅವರ ಅರ್ಜಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಬೇಕು, ಮತ್ತೆ ಅವ್ರು ಏನು ವಾದ ಮಾಡಬೇಕು ಅದನ್ನ ಕೇವಲ ಅವರು ಅರ್ಜಿಯಲ್ಲಿ ಉಲ್ಲೇಖ ಮಾಡಿ ಪೀಠಕ್ಕೆ ಸಲ್ಲಿಕೆ ಮಾಡಬೇಕಾಗುತ್ತೆ. ಪೀಠ ಇಬ್ಬರು ನ್ಯಾಯಾಧೀಶರು ಯಾರಿರ್ತಾರೆ ಸೊ ಅವರು ಇದನ್ನ ಪರಿಶೀಲನೆ ಮಾಡ್ತಾರೆ. ಯಾಕಂದ್ರೆ ನಾವು ಕೊಟ್ಟಂತ ಏನು ಆರ್ಡರ್ ಏನಾದ್ರೂ ತಪ್ಪಾಗಿದೆ ಏನೋ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳ್ಬಿಟ್ಟು ಸಹ ಸುಪ್ರೀಂ ಕೋರ್ಟ್ಗೆ ಹಾಕೊಳ್ಳುವಂತಹ ಅರ್ಜಿ ಅದನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಮತ್ತೆ ಅದರ ಅಭಿಪ್ರಾಯ ಪಟ್ಟಿರುವಂತಹ ನಾವು
ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ನೀವು A1 ಆರೋಪಿ ಆಗಿದ್ದೀರಾ, ಮತ್ತೆ ಈಗಾಗಲೇ ನಾವು ಕೆಲವೊಂದಷ್ಟು ದಾಖಲೆಗಳನ್ನು ಸಹ ಪರಿಶೀಲನೆ ಮಾಡಿದ್ದೀವಿ, ಮತ್ತೆ ಏನು ಇನ್ನೂ ಸಹ ಟ್ರಯಲ್ ಆರಂಭ ಆಗಿಲ್ಲ. ಹಾಗಾಗಿ ನಾವು ಈ ಒಂದು ಅರ್ಜಿಯನ್ನ ವಜಾ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವರ ಒಂದು ಆರ್ಡರ್ ಕಾಪಿಯಲ್ಲಿ ಹೇಳಿರುವಂತದ್ದು. ಸದ್ಯಕ್ಕೆ ಏನು ಪರಪ್ನಗರ ಜೈಲೇ ಮತ್ತೆ ಗತಿ ಇರುವಂತದ್ದು. ಯಾಕಂದ್ರೆ 6 ತಿಂಗಳ ತನಕ ಯಾವುದೇ ರೀತಿಯಾದಂತಹ ಒಂದು ಮೇಲ್ಮನವಿ ಸಲ್ಲಿಸಕ್ಕೆ ಅವಕಾಶ ಇರೋದಿಲ್ಲ. ಆದ್ರೆ ಪವಿತ್ರ ಗೌಡ ಅವರು ಸುಪ್ರೀಂ ಕೋರ್ಟ್ಗೆ ಅಂದ್ರೆ ಸುಪ್ರೀಂ ಕೋರ್ಟ್ ನಿಂದ ಜಾಮೀನು ಅರ್ಜಿ ವಜಾ ಆದ ನಂತರ ಏನು 3 ತಿಂಗಳಲ್ಲೇ 2 ಅರ್ಜಿಗಳನ್ನ ಸಲ್ಲಿಸಿರೋದು. ಒಂದು ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು, ಅಲ್ಲೂ ಸಹ ವಜಾ ಆಗಿರುವಂತದ್ದು. ಇದೀಗ ಸುಪ್ರೀಂ ಕೋರ್ಟ್ಗೂ ಸಹ ಪುನರ್ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಿದ್ರು, ಅದು ಸಹ ಅರ್ಜಿ ವಜಾ ಆಗಿರುವಂತದ್ದು. ಇನ್ನೇನು ಕೇವಲ ಯಾವುದೇ ರೀತಿಯಂತ ಆಪ್ಷನ್ ಇರೋದಿಲ್ಲ. ಅವರು ಕೇವಲ ಒಂದು ಈ ಟ್ರಯಲ್ ಅನ್ನ ಮುಗಿಸ್ಕೋಬೇಕು. ಟ್ರಯಲ್ ಮುಗಿದ ನಂತರ ಕೋರ್ಟ್ ಯಾವ ರೀತಿ ಶಿಕ್ಷೆಯನ್ನು ಕೊಡುತ್ತೆ ಅದಾದ ಶಿಕ್ಷೆಯನ್ನು ಮುಗಿಸಿ ಅವರು ಹೊರಗಡೆ ಬರಬೇಕಾಗುತ್ತೆ. ಆ ನಂತರ ಅದರ ಮಧ್ಯೆ ಏನೋ ಪೆರೋಲ್ ಸಹ ಅವರಿಗೆ ಒಂದು ಅವಕಾಶ ಇರುತ್ತೆ. ಅಂದ್ರೆ ಶಿಕ್ಷೆ ಪ್ರಕಟ ಆದ ನಂತರ ಯಾರು ಆರೋಪಿಗಳಿರ್ತಾರೆ ಸೊ ಅವರಿಗೆ ಪೆರೋಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಪೆರೋಲ್ ಮೇಲೆ 20 ದಿವಸ ಅಥವಾ 30 ದಿವಸಗಳ ನಂತರ ಹೊರಗಡೆ ಬರಬೇಕಾಗುತ್ತೆ. ಅದು ಬಿಟ್ಟು ಸದ್ಯಕ್ಕೆ ಯಾವುದೇ ರೀತಿಯಂತ ಆಪ್ಷನ್ಗಳಿಲ್ಲ ಸಾಹಿತ್ಯ ಈ ಒಂದು ಪ್ರಕರಣದಲ್ಲಿ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವುದೇ ರೀತಿಯ ಆಪ್ಷನ್ ಇಲ್ಲ. ಯಾಕೆ ಅಂತಂದರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರೋದ್ರಿಂದ ಸುಪ್ರೀಂ ಕೋರ್ಟ್ ಆದೇಶವನ್ನು ಯಾರೂ ಕೂಡ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ, ಜೊತೆಗೆ ಅದನ್ನು ತೆಗೆದುಹಾಕೋದಕ್ಕೂ ಕೂಡ ಸಾಧ್ಯ ಇಲ್ಲ. ಈ ಒಂದು ಮತ್ತೆ ಏನಾದರೂ ಅರ್ಜಿನ ಸಲ್ಲಿಕೆ ಮಾಡಬೇಕು ಅಂತಂದರೆ ಒಂದು 3 ರಿಂದ 6 ತಿಂಗಳವರೆಗೂ ಕಾಯಬೇಕಾಗತ್ತೆ. ಹಾಗಾಗಿ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು ವಿಚಾರ ಏನಂತಂದರೆ ಟ್ರಯಲ್ ನಡೀತಾ ಇರೋದ್ರಿಂದ ಟ್ರಯಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಕೂಡ ನಿಗದಿ ಆಗಬೇಕಾಗಿರೋದ್ರಿಂದ ಒಂದು ವೇಳೆ ಟ್ರಯಲ್ ಪ್ರಾರಂಭ ಆಯಿತು ಅಥವಾ ಏನಾದರೂ ಒಂದು ಶಿಕ್ಷೆ ಪ್ರಕಟ ಆಯಿತು ಅಂತಂದರೆ ಆ ನಂತರ ಬೇರೆ ಏನಾದರೂ ಆಪ್ಷನ್ಸ್ ಇರುತ್ತೆ ವಿನಃ ಈಗ ಸದ್ಯಕ್ಕಂತೂ ಯಾವುದೇ ರೀತಿಯ ಆಪ್ಷನ್ ಇಲ್ಲ. ಈಗ ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಲೇಬೇಕಾಗಿದೆ, ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಆಪ್ಷನ್ ಇಲ್ಲ. ಯಾಕೆಂತಂದರೆ ಹಿಂದೆ ಏನು ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು ಆ ಒಂದು ಆದೇಶವನ್ನೇ ಸದ್ಯಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರೋದ್ರಿಂದ ಬೇರೆ ಆಪ್ಷನ್ ಕೂಡ ಇಲ್ಲ. ಈಗ ಪವಿತ್ರ ಗೌಡಗೆ ಜೈಲಿನಲ್ಲೇ ಇರಬೇಕಾಗತ್ತೆ. ಮತ್ತೆ ಒಂದು ವೇಳೆ ಏನಾದರೂ ಅರ್ಜಿಯನ್ನು ನಾವು ಸಲ್ಲಿಕೆ ಮಾಡ್ತೀವಿ ಅಂತ ಏನಾದರೂ ಪವಿತ್ರ ಗೌಡ ಮುಂದೆ ಹೋದರೆ ಸುಮಾರು 3 ರಿಂದ 6 ತಿಂಗಳವರೆಗೂ ಕಾಯಲೇಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಏನೂ ಕೂಡ ಮಾಡಲಿಕ್ಕೆ ಆಗಲ್ಲ ಈ ಒಂದು ಪ್ರಕರಣದಲ್ಲಿ.